ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ಬರೋಬ್ಬರಿ 3 ಹೊಸ ರೂಲ್ಸ್ಗಳು, 3 ಹೊಸ ಗುಡ್ ನ್ಯೂಸ್ಗಳು ಬರ್ತಿದೆ ಸ್ನೇಹಿತರೆ. ಹೊಸ ಅಪ್ಡೇಟ್ಸ್ ಆದರೆ ರಾತ್ರೋರಾತ್ರಿ ಬರ್ತಿರುವಂಥದ್ದು. ನಿಮ್ಮ ಬಳಿ BPL ರೇಷನ್ ಕಾರ್ಡ್ ಇರಲಿ, APL ರೇಷನ್ ಕಾರ್ಡ್ ಇರಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಇರಲಿ, ಯಾವುದೇ ರೇಷನ್ ಕಾರ್ಡ್ ಇದ್ರೂ ಈ ಲೈವನ್ನು ನೋಡ್ತಾ ಹೋಗಿ ಸ್ನೇಹಿತರೆ. ಯಾರಾದರೂ ಈ ಲೈವ್ಗೆ ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಲೈವ್ಗೆ ಲೈಕ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಿಮಗೆ ಬಂದಿರುವಂತಹ ಎಲ್ಲ ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಲೈವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬೇಗ ಲೈವ್ಗೆ ಲೈಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, BPL ಅಂಡ್ APL ರೇಷನ್ ಕಾರ್ಡ್ ಇದ್ದವರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ಗಳು, ಹೊಸ ಗುಡ್ ನ್ಯೂಸ್ಗಳು ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಿರುವಂಥದ್ದು. ಎಲ್ಲಾ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಗುಡ್ ನ್ಯೂಸ್ ನೋಡ್ಬಿಟ್ಟು ನೀವು ಲೈವ್ ಇಂದ ಎಕ್ಸಿಟ್ ಆಗಬೇಡಿ. ಬೇಗ ಲೈವ್ ಅನ್ನ ಲೈಕ್ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿರುವಂತದ್ದು. ಇದೀಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ರಾಜ್ಯದ ನ್ಯಾಯಬೆಲೆ ಅಂಗಡಿಗಳ ರೇಷನ್ ಕಾರ್ಯಾವಧಿ ಸಮಯವನ್ನು ವಿಸ್ತರಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದ್ದವರಿಗೆ ಇಷ್ಟು ದಿನ ಇದೇ ಟೈಮ್ಗೆ ಹೋಗಿ ರೇಷನ್ ತಗೋಬಿಡ್ಬೇಕು ಅನ್ನೋ ದೊಡ್ಡ ತಲೆನೋವಾದ್ರೆ ಇತ್ತು. ಇದಕ್ಕೆ ಬಿಗ್ ರಿಲೀಫ್ ಆದ್ರೆ ಕೊಡ್ತಿರುವಂತದ್ದು ಸ್ನೇಹಿತರೆ. ನಿಮಗೆ ಅಲ್ಲಿ ರೇಷನ್ ಕೊಡುವಂತಹ ಸಮಯವನ್ನು ವಿಸ್ತರಿಸಿರುವಂತದ್ದು. ಯಾವಾಗವರೆಗೂ ವಿಸ್ತರಿಸಿದ್ದಾರೆ ಅಂದ್ರೆ ವಿಸ್ತರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಏನಂದ್ರೆ ಇಲ್ಲಿ ಇನ್ ಮುಂದೆ ರೇಷನ್ ಅಂಗಡಿಗಳು ಅಂದ್ರೆ ನ್ಯಾಯಬೆಲೆ ಅಂಗಡಿಗಳ ಸಮಯದಲ್ಲಿ ಭಾರಿ ಬದಲಾವಣೆ ಆದ್ರೆ ಆಗ್ತಿದೆ. ಫಲಾನುಭವಿಗಳ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ಈ ಮಹತ್ವದ ಕ್ರಮ ಕೈಗೊಂಡಿರುವಂತದ್ದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದ ಬಿಗ್ ರಿಲೀಫ್ ಕೊಡ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ರೇಷನ್ ಅಂಗಡಿ ಸಮಯ ಬದಲಾಗಿದ್ದು ಇನ್ ಮುಂದೆ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲಿ ತೆರೆದಿರುತ್ತೆ ಸ್ನೇಹಿತರೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಕೂಡ ಇಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಗಳು ಓಪನ್ ಮಾಡಬೇಕು ಅಂತ ಹೊಸ ಬದಲಾವಣೆ ಆದ್ರೆ ಮಾಡಿರುವಂಥದ್ದು. ಹೊಸ ಸಮಯ ಬದಲಾವಣೆ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮೊದಲನೇ ಗುಡ್ ನ್ಯೂಸ್ ಅಂತೂ ಇದು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ರೇಷನ್ ಅಂಗಡಿ ಹತ್ರ ಹೋಗಿ ಕಾದು ಸಾಕಾಗ್ತಿತ್ತು. ಪ್ರತಿ ಇಲ್ಲಿ ಕ್ಯೂ ಕಟ್ಬಿಡ್ತಿದ್ರು. ಈಗ 6 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಮಾಡಲೇಬೇಕು. ಇಲ್ಲಿ ಸರ್ಕಾರದವ್ರು ರೂಲ್ಸ್ ಕೊಟ್ಟಿದ್ದಾರೆ. ಅದರಿಂದ ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ, ಪಾಪ 4 ಗಂಟೆ 5 ಗಂಟೆಗೆ ಬರ್ತಾರೆ ಅಂತ ಅವ್ರಿಗೆ 10 ಗಂಟೆವರೆಗೂ ಇರುತ್ತೆ. ಓಕೆನಾ? ಇಲ್ಲಿ ಕೆಲವರು ಅವೈಲೇಬಲ್ ಇರಲ್ಲ ಮಧ್ಯಾಹ್ನ ಟೈಮ್, ನೈಟ್ ಟೈಮ್. ಬೆಳಗ್ಗೆ 6 ಗಂಟೆಯಿಂದಾನೇ ಸ್ಟಾರ್ಟ್ ಆಗ್ತಿದೆ. ನೋಡಿ ಎಂತ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಅಂತ ನಮ್ಮ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಸ್ನೇಹಿತರೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದು ಸರ್ಕಾರದಿಂದ ಬಿಗ್ ರಿಲೀಫು. ಇನ್ನೂ ಒಂದು ಗುಡ್ ನ್ಯೂಸ್ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಲೈವ್ಗೆ ಬೇಗ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಸರ್ಕಾರದಿಂದ ಖಡಕ್ ಸೂಚನೆ ಕೂಡ ಕೊಟ್ಟಿದೆ. ರಾಜ್ಯ ಸರ್ಕಾರವು ನ್ಯಾಯಬೆಲೆ ಅಂಗಡಿಗಳ ಕಾರ್ಯನಿರ್ವಹಣೆಗಾಗಿ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಇಂದಿನ ನಿಯಮದಂತೆ ಸೀಮಿತ ಅವಧಿಯಿಂದಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಫಲಾನುಭವಿಗಳು ದಿನನಿತ್ಯ ಬಂದು ಕಾಯಬೇಕಾಗಿರುವಂತಹ ಪರಿಸ್ಥಿತಿ ಇನ್ನು ಮುಂದೆ ಇಲ್ಲ. ಇಲ್ಲಿ ನೋಡಿ, ರೇಷನ್ ಪಡೆಯೋದಕ್ಕೆ ತುಂಬಾನೇ ದೊಡ್ಡ ತಲೆನೋವು. ಈ ಟೈಮಲ್ಲಿ ಹೋಗ್ಬಿಡ್ಬೇಕು, ತಗೋಬೇಕು. ಅಲ್ಲಿ ನೋಡಿದ್ರೆ ಜನ ಕ್ಯೂ ಕಟ್ಬಿಟ್ಟಿರ್ತಾರೆ. ಇದೆಲ್ಲ ದೊಡ್ಡ ತಲೆನೋವುಗಳಾಗಿತ್ತು. ಅದರಿಂದ ಸರ್ಕಾರದವರು ಇಲ್ಲಿ ಜನರ ಒಂದು ಕಷ್ಟವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಮಾಡಲೇಬೇಕು. ಸರ್ಕಾರದವರು ಹೊಸ ರೂಲ್ಸು. ಈ ನಿಯಮದ ಪ್ರಕಾರ ಹೊಸ ವ್ಯವಸ್ಥೆಯಲ್ಲಿ ಇನ್ಮೇಲೆ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 6ರಿಂದ 10ರವರೆಗೆ ಸತತ 16 ಗಂಟೆಗಳ ಕಾಲ ಇಲ್ಲಿ ತೆರೆದಿರಲಿದೆ ನ್ಯಾಯಬೆಲೆ ಅಂಗಡಿಗಳು. ಈ ನಿರ್ಧಾರದಿಂದ ಕೂಲಿ ಕಾರ್ಮಿಕರು, ಖಾಸಗಿ ಉದ್ಯೋಗಿಗಳು, ಮಹಿಳೆಯರು ಸುಗಮವಾಗಿ ತಮ್ಮ ಪಡಿತರವನ್ನು ಪಡೆದುಕೊಳ್ಳಬಹುದಾಗಿದೆ. ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ರೇಷನ್ ಅಂಗಡಿಗಳಿಗೆ ಹೊಸ ನಿಯಮ ನಿಗದಿಪಡಿಸಿರುವಂಥದ್ದು. ಇದು ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಪ್ರಮುಖ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಒಂದಾಗಿರೋದ್ರಿಂದ ಈ ಯೋಜನೆಯ ಅಡಿಯಲ್ಲಿ ರಾಜ್ಯದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಅಕ್ಕಿ ಧಾನ್ಯಗಳನ್ನು ನೀಡಲಾಗುತ್ತಿದೆ. ಈ ಯೋಜನೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಯೋಜನೆಯ ಪ್ರಕಾರ ಪ್ರತಿ ಪಡಿತರ ಕಾರ್ಡ್ದಾರರಿಗೆ ನಿಗದಿ ಪ್ರಮಾಣದ ಅಕ್ಕಿ, ಧಾನ್ಯ ಹೀಗೆ ಮುಂತಾದವುಗಳನ್ನು ನೀಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತಿರುವಂಥದ್ದು ಸ್ನೇಹಿತರೆ. ಈಗ ಬಂದಿರುವಂತಹ 2ನೇ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೇಗ ಎಲ್ಲರೂ ಲೈವ್ಗೆ ಲೈಕ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. 2ನೇ ಒಂದು ಗುಡ್ ನ್ಯೂಸ್ಗಳು ಏನಂದ್ರೆ, ಇಷ್ಟು ದಿನದಿಂದ ನಿಮಗೆ ಅಕ್ಕಿ ಕೊಡ್ತಿದ್ರು. ಇನ್ಮೇಲೆಯಿಂದ ಇಂದಿರಾ ಕಿಟ್ ಕೊಡೋದಕ್ಕೆ, ಇನ್ನು ಟೆಂಡರ್ ತಗೊಳ್ಳೋದಕ್ಕೆ ಸರ್ಕಾರದವರು ಮುಂದಾಗಿರುವಂಥದ್ದು. ನಿಮಗೆ ಅಕ್ಕಿ ಜೊತೆಗೆ ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಈ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಡೋದಕ್ಕೆ ಇಲ್ಲಿ ಸರ್ಕಾರದವರು ಮುಂದಾಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಕ್ಕಿ ಮಾರಾಟ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ತೊಂದರೆ ಆಗ್ತಿರುವಂಥದ್ದು. ಈ ಥರ ಕಂಪ್ಲೇಂಟ್ಸ್ ಎಲ್ಲ ಕೇಳಿ ಬರೋ ಕಾರಣದಿಂದ ಇದ್ರ ಜೊತೆಗೆ ಆಹಾರ ಪದಾರ್ಥಗಳನ್ನು ಕೊಡ್ತಾರಂತ ಏನು ಒಂದು ವರ್ಷದಿಂದ ಜನರಿಗೆ ತಲೆ ತಿಂತಿದ್ರು, ಕೊಡಲಿಲ್ಲ, ಏನಿಲ್ಲ. ಈಗ ಈ ಬಾರಿ ಇದ್ರ ಬಗ್ಗೆ ಭಾರಿ ಚರ್ಚೆ ನಡೀತಿರುವಂಥದ್ದು. ಈಗ ನಿಮಗೆ ಕೆಲವೇ ದಿನಗಳಲ್ಲಿ ಅಂದರೆ
ನೆಕ್ಸ್ಟ್ ಮಂತಿಂದಾನೇ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ. ಮೇ ಬಿ ನೋಡೋಣ, ಇನ್ನು ಆದಷ್ಟು ಬೇಗ ಟೆಂಡರನ್ನು ಕೂತ್ಕೊಂಡು ಇಲ್ಲಿ ನಿಮಗೆ ಎಣ್ಣೆ, ಸಕ್ಕರೆ ಮತ್ತು ಇದ್ರ ಜೊತೆಗೆ ಬೇಳೆಗಳು, ಉಪ್ಪು ಇವೆಲ್ಲ ಕೊಡೋದಕ್ಕೆ ಸರ್ಕಾರದವರು ನಿರ್ಧಾರ ಮಾಡಿಬಿಟ್ಟು ಆಹಾರ ಪದಾರ್ಥಗಳನ್ನು ಬೇಕಂತಿದ್ದಾರೆ. ಇನ್ನು ಕೆಲವರು ನೋಡಿದ್ರೆ ನಮ್ಗೆ ಆಹಾರ ಪದಾರ್ಥಗಳು ಬೇಡ, ಅಕ್ಕಿನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಇನ್ನು ಕೆಲವರು ಹೇಳ್ತಿರ್ತಾರೆ ಸ್ನೇಹಿತರೆ. ನೀವೇ ಹೇಳ್ಬೇಕಾಗುತ್ತೆ ನಿಮ್ಗೆ ಆಹಾರ ಪದಾರ್ಥಗಳು ಅಕ್ಕಿ ಎರಡೂ ಬೇಕಾ, ಇಲ್ಲಾಂದರೆ ನಮ್ಗೆ ಬರೀ ಅಕ್ಕಿ ಕೊಟ್ಟರೆ ಸಾಕು ಅಂತ. ಇನ್ನು ಕೆಲವರು ಹೇಳೋದೇನೆಂದರೆ ನಮ್ಗೆ ಅಕ್ಕಿ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ, ಅದರಿಂದ ಆಹಾರ ಪದಾರ್ಥಗಳು ಕೂಡ ಅದ್ರ ಜೊತೆಗೆ ಕೊಟ್ಟರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೆಲವರು ಫಲಾನುಭವಿಗಳು ಹೇಳುವಂಥದ್ದು. ನಿಮ್ಮ ಅಭಿಪ್ರಾಯಗಳು ಎಲ್ಲರೂ ಲೈವಲ್ಲಿ ಬೇಗ ಬೇಗ ವಿಡಿಯೋಗೆ ಲೈಕ್ ಮಾಡಿಕೊಂಡು ಕಾಮೆಂಟ್ ಮುಖಾಂತರ ಹೇಳಿ ನಿಮ್ಗೆ ಆಹಾರ ಪದಾರ್ಥಗಳು ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಇನ್ನೊಂದು ನಿಮಗೆ 2 ಗುಡ್ ನ್ಯೂಸ್ಗಳಾದರೆ ಬರ್ತಿರುವಂಥದ್ದು. ಮತ್ತು ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಹೊಸ ನಿಯಮ ಆದರೆ ಜಾರಿ ಮಾಡ್ತಿರುವಂಥದ್ದು. ಕುಟುಂಬದಿಂದ ಪ್ರತ್ಯೇಕಗೊಂಡ ಇಲ್ಲಿ ಪ್ರತ್ಯೇಕವಾಗಿ ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಪಡಿತರ ರೇಷನ್ ಕಾರ್ಡ್ ಪಡೆಯುವುದು ಪ್ರತಿಯೊಬ್ಬರಿಗೂ ಪ್ರಮುಖ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿಯಮಗಳ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕಿ ಹೊಸ ಹಾಗೂ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನಾದರೆ ಪಾಲಿಸಲೇಬೇಕು ಇಲ್ಲಿ ಕಡ್ಡಾಯವಾಗಿ ಅಂತ ಹೇಳ್ತಿರುವಂಥದ್ದು. ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಯಾರಿಗೆ ಅರ್ಹತೆ ಇದೆ ಅಂದರೆ ನವವಿವಾಹಿತ ದಂಪತಿಗಳು, ಮದುವೆಯಾದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕ್ಬಿಟ್ಟು ಇಲ್ಲಿ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದು. ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರು ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ ಬೇರೆ ಮನೆ ಪ್ರತ್ಯೇಕವಾಗಿ ಜೀವಿಸುತ್ತಿರುವ ಮಕ್ಕಳು ಅಥವಾ ಕುಟುಂಬದ ಇತರ ಸದಸ್ಯರು ಪ್ರತ್ಯೇಕ ಕಾರ್ಡ್ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳು ಕೊಡ್ತಿರುವಂಥದ್ದು. ಉದ್ಯೋಗ ಅಥವಾ ವಿಳಾಸ ಬದಲಾವಣೆ, ಉದ್ಯೋಗ, ವ್ಯಾಪಾರ ಅಥವಾ ಇತರ ಕಾರಣಗಳಿಂದ ಬೇರೆ ಊರು, ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕ ವಾಸಸ್ಥಳ ಹೊಂದಿರುವವರು ಅಗತ್ಯವಿರುವ ಪ್ರಮುಖ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಕಲು, ಹೆಸರು ಕಡಿತಗೊಳಿಸಿದ ಪ್ರಮಾಣ ಪತ್ರ ಡಿಲೀಷನ್ ಸರ್ಟಿಫಿಕೇಟ್ ಆದರೆ ಕೊಡಬೇಕಾಗುತ್ತೆ. ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದು ಹಾಕಲಾದ ರಸೀದಿ ಅಥವಾ ದೃಢೀಕರಣ ಪತ್ರ, ಅದ್ರ ಜೊತೆಗೆ ವಿವಾಹ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಮದುವೆಯಾದ ದಂಪತಿಗಳಾಗಿದ್ದರೆ ವಿವಾಹ ನೋಂದಣಿ ಪತ್ರ ಕಂಪಲ್ಸರಿ ಕೊಡಬೇಕು. ವಾಸಸ್ಥಳ ದೃಢೀಕರಣ ಪತ್ರ, ಕರೆಂಟ್ ಬಿಲ್, ಬಾಡಿಗೆ ಒಪ್ಪಂದ ಪತ್ರ, ರೆಂಟಲ್ ಅಗ್ರಿಮೆಂಟ್ ಅಥವಾ ಗ್ಯಾಸ್ ಬಿಲ್ ಕೊಡಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಮಿತಿಗೆ ಅನುಗುಣವಾಗಿ BPL ಮತ್ತು APL ಕಾರ್ಡ್ ನಿರ್ಧಾರಕ್ಕೆ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್. ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ನೀವು ಹೆಸರು ತೆಗೆದುಹಾಕೋದಾದರೆ ಮೊದಲು ಹಳೆಯ ರೇಷನ್ ಕಾರ್ಡ್ನಿಂದ ನಿಮ್ಮ ಹೆಸರನ್ನು ಡಿಲೀಟ್ ಮಾಡಿಸಲೇಬೇಕಾಗುತ್ತೆ. ಆಹಾರ ಇಲಾಖೆ, ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟ್ ಮೂಲಕ ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗುತ್ತೆ ಸ್ನೇಹಿತರೆ. ನೀವು ಈಸಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ, ಹೆಸರು ತೆಗೆದುಹಾಕಿದ ಪ್ರಮಾಣ ಪತ್ರ ದೊರೆತ ನಂತರ ಹೊಸ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಉಸ್ತುವಾರಿ ಕೇಂದ್ರಗಳಲ್ಲಿ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ನಲ್ಲಿ ಹೋಗಿ ಅರ್ಜಿ ಸಲ್ಲಿಕೆ ಮಾಡ್ಕೋಬಹುದು ಸ್ನೇಹಿತರೆ. ಮತ್ತು ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಕುರಿತು ಬರೋದಾದರೆ ಆಲ್ಮೋಸ್ಟ್ ಆಲ್ ಒಂದು 70% ಪೀಪಲ್ಗೆ ಆಲ್ರೆಡಿ 70% ಜನರಿಗೆ ಹಣ ಬಂದ್ಬಿಟ್ಟಿದೆ. 1,32,00,000 ಫಲಾನುಭವಿಗಳಲ್ಲಿ ಆಲ್ರೆಡಿ 1 ಕೋಟಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ 2,000 ಬಂದು ಅವ್ರವ್ರ ಖಾತೆಗಳಿಗೆ ಜಮಾ ಆಗಿಬಿಟ್ಟಿದೆ. ಇನ್ನು ಕೆಲವರಿಗೆ ಏನು ಪೆಂಡಿಂಗ್ ಇದೆ ಅವ್ರಿಗೆ ಇನ್ನೊಂದು ಕಳೆದ 2-3 ದಿನಗಳಲ್ಲಿ ಜಮಾ ಆಗುತ್ತೆ. ನಿಮ್ಗೆ ಹಣ ಬಂದಿಲ್ಲ ಅಂದರೆ ನಿಮ್ದೇನಾದ್ರು ಡಿಲೀಟ್ ಆಗಿಬಿಟ್ಟಿದೆ ಅಂತೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಮತ್ತು ಇಲ್ಲಿ ಗೃಹಜ್ಯೋತಿ ಬಗ್ಗೆ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗೃಹಜ್ಯೋತಿ ಯೋಜನೆದು ಏನು ದಿನಾಂಕ ಈಗ 30ನೇ ತಾರೀಕು ಮುಗಿಯುತ್ತೆ ಅಂತ ಹೇಳಿದ್ರು, ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಗೃಹಜ್ಯೋತಿ ಸ್ಕೀಮ್ದು ಮತ್ತೆ ವಿಸ್ತರಣೆ ಮಾಡಿರುವಂಥದ್ದು. ಗೃಹಜ್ಯೋತಿ ಯೋಜನೆ ಮನೆ ಪರಿಶೀಲನೆಗೆ ಆಗಸ್ಟ್ 31ರವರೆಗೆ ಗಡುವು ವಿಸ್ತರಣೆ ಮಾಡಿದ್ದಾರೆ. ಇದು ಗೃಹಜ್ಯೋತಿ ಫಲಾನುಭವಿಗಳು ಇನ್ನೂ ಯಾರ್ಯಾರು ಅಪ್ಡೇಟ್ ಮಾಡಿಸ್ಕೊಂಡಿಲ್ವೋ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳಿಗೆ ಬೆಸ್ಕಾಂ ಬಂದ್ಬಿಟ್ಟು ಸಿಹಿ ಸುದ್ದಿ ಕೊಟ್ಟಿರುವಂಥದ್ದು. ಯೋಜನೆಯಡಿ ನಡೆಯುತ್ತಿರುವ ಮನೆ ದಾಖಲೆಗಳ ಪುನರ್ ಪರಿಶೀಲನಾ ಪ್ರಕ್ರಿಯೆಗೆ ಜುಲೈ 31 ಕೊನೆಯ ದಿನ ಎಂಬ ವದಂತಿಗಳಿಗೆ ತೆರೆ ಎಳೆದಿರುವ ಬೆಸ್ಕಾಂ ಜುಲೈ 31 ಕೊನೆಯ ದಿನಾಂಕ ಇತ್ತು. ಅದಕ್ಕೆ ಈಗ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಹಿರಿಯ ಅಧಿಕಾರಿಗಳು ಪರಿಶೀಲನಾ ಅವಧಿಯನ್ನು ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿಬಿಟ್ಟು ಎಲ್ಲ ಗೃಹಜ್ಯೋತಿ ಫಲಾನುಭವಿಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಜುಲೈ 31 ಅಂತಿಮ ಗಡುವಲ್ಲ, ವದಂತಿ ನಂಬೇಡಿ. 31 ಕೊನೆಯ ದಿನಾಂಕ ಅಲ್ಲ, ಜುಲೈ 31 ಅಂದರೆ ನಾಳೆ ಇದು ಕೊನೆಯ ದಿನಾಂಕ ಅಲ್ಲ. ಗೃಹಜ್ಯೋತಿ ಪರಿಶೀಲನೆಗೆ ಆಗಸ್ಟ್ 31ವರೆಗೂ ಕೂಡ ಇಲ್ಲಿ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಗಸ್ಟ್ 31ರವರೆಗೆ ಗಡುವು ವಿಸ್ತರಣೆ ಆದರೆ ಮಾಡಿರುವಂಥದ್ದು. ಯಾರಿನ್ನೂ ಪರಿಶೀಲನೆ ಮಾಡಿಸ್ಕೊಂಡಿಲ್ಲೋ ಮಾಡಿಸ್ಕೋಬೋದು. ಮರುಪರಿಶೀಲನೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಉಚಿತ ವಿದ್ಯುತ್ ಯೋಜನೆಯು ಅರ್ಹರಿಗೆ ಮಾತ್ರ ತಲುಪಬೇಕು ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಅಥವಾ ಅಕ್ರಮವಾಗಿ ಯೋಜನೆಯ ಲಾಭ ಪಡೆಯುವುದನ್ನು ತಡೆಯಲು ಸರ್ಕಾರ ಈ ಪರಿಶೀಲನಾ ಕ್ರಮ ಕೈಗೊಂಡಿರುವಂಥದ್ದು. ಯೋಜನೆ ದುರ್ಬಳಕೆ ತಡೆಯುವುದಷ್ಟೇ ಈ ಪ್ರಕ್ರಿಯೆ ಮುಖ್ಯ ಉದ್ದೇಶ ಆಗಿದೆ ಅಂತ ಅವರು ಹೇಳ್ತಿರುವಂಥದ್ದು. ಅಧಿಕಾರಿಗಳು ಬಂದಾಗ ನೀವೆಲ್ಲ ನಿಮ್ಮ ದಾಖಲೆಗಳು ಕೊಡಬೇಕಾಗುತ್ತೆ. ಬೆಸ್ಕಾಂ ಅಥವಾ ಎಸ್ಕಾಂ ಸಿಬ್ಬಂದಿ ನಿಮ್ಮ ಮನೆಗೆ ಬರ್ತಾರೆ. ಆಗ ಪರಿಶೀಲನೆ ಕೇಳಿದಾಗ ಪರಿಶೀಲನೆ ಮಾಡಿಸ್ಬೇಕಾಗುತ್ತೆ. ಅವ್ರು ಏನು ಕೇಳ್ತಾರೆ ಅಂದರೆ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಪಾನ್ ಕಾರ್ಡ್ ಕೇಳ್ತಾರೆ. ಮತ್ತು ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಇರುತ್ತಲ್ಲ, ಆ ಬಿಲ್ ಅವ್ರದ್ದು ಯಾರು
ಯಾರು ಸದಸ್ಯರು ಇರ್ತಾರೋ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ಬಿಟ್ಟು ಪರಿಶೀಲನೆ ಮಾಡ್ತಾರೆ. ಸಿಂಪಲ್ಲು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವ್ರು ಪರಿಶೀಲನೆ ಮಾಡ್ತಿರುವಂಥದ್ದು. ನೀವು ಯಾವುದೇ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕಾದ್ಕೊಂಡಿರುವಂತಹ ಅವಶ್ಯಕತೆ ಆದರೆ ಇಲ್ಲ ಸ್ನೇಹಿತರೆ. ಇವೆಲ್ಲ ರೇಷನ್ ಕಾರ್ಡ್ ಕುರಿತು, ಗೃಹಲಕ್ಷ್ಮಿ ಕುರಿತು, ಗೃಹಜ್ಯೋತಿ ಕುರಿತು ಇವು ಸರ್ಕಾರದಿಂದ ಬರ್ತಿರುವಂತಹ ಎಲ್ಲ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಬೇಗ ಬೇಗ ವಿಡಿಯೋಗೆ ಲೈಕ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ.